ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದಾರಂಭಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ್. ನಮ್ಮ ಕೇಜ್ರಿವಾಲ್ರು ಎಂಥ ಅಪರಾಧಿ ತಪ್ಪು ಮಾಡಿದರು, ಎಂಥ ಒಂದು ಹೋರಾಟದಿಂದ ಹುಟ್ಟಿದಂಥ ಆಮ್ ಆದ್ಮಿ ಪಾರ್ಟಿಯನ್ನು ಯಾವ ಸ್ಥಿತಿ ತಂದಿರಿಸಿದರು. ಇದರಲ್ಲಿ ಇವತ್ತು 7 ಜನ ರಾಜ್ಯಸಭಾ ಸದಸ್ಯರು ಜನರಿಂದ ಆಯ್ಕೆ ಆದವರಲ್ಲ ಇವರು. ನಾವು ತಲೆಯಲ್ಲಿಟ್ಕೋಬೇಕಾಗಿದ್ದು ಮೊದಲು. ಹೀಗಾಗಿ ಇವರಿಗೆ ಜನರ ಸಮಸ್ಯೆ ಗೊತ್ತಿಲ್ಲ. ಆಮ್ ಆದ್ಮಿ ಯಾವ ರೀತಿ ಬದುಕ್ತಾ ಇದ್ದಾನೆ, ಜನಸಾಮಾನ್ಯನ ಬದುಕೇನು, ಅವನ ನೋವೇನು, ಸಂಕಟ ಏನು ಅನುಭವಿಸಿ ಗೊತ್ತಿಲ್ಲ. ಇಲ್ಲಿದ್ದಂಥ 7 ಜನ 10 ಜನರು ಪಂಜಾಬ್ ಮತ್ತು ಇನ್ನುಳಿದ ಸ್ಟೇಟ್ಗಳಿಂದ ಬಂದಂಥದ್ದು ಜಿಲ್ಲೆ ರಾಜ್ಯಸಭಾ ಸದಸ್ಯರು ನಿಜವಾಗಿಯೂ ಇಲ್ಲೇ ಬದುಕನ್ನು ನೋಡಿದವರು, ಇಲ್ಲಿ ಅರ್ಥವನ್ನು ಅಭ್ಯಾಸ ಮಾಡಿದವರು, ಇಲ್ಲಿ ರಾಜಕೀಯವನ್ನು ಅಭ್ಯಾಸ ಮಾಡಿದವರು, ಅನುಭವಸ್ಥರು ಇಲ್ಲಿರಬೇಕು. ಆದರೆ ದುರ್ದೈವ 30-35 ವಯಸ್ಸದ ಹುಡುಗ ರಾಘವ್ ಚಡ್ಡಾ ಒಳ್ಳೆಯ ಮಾತುಗಾರ, ಒಳ್ಳೆಯ ಇಂಗ್ಲೀಷ್ ಬಲ್ಲಗಾರ, ಸಿಹಿಯಾಗಿ ಅವ್ರ ಮಾತನ್ನು ಕೇಳಿದರೆ ಹುಚ್ಚತ್ತು ಹೋಗಿಬಿಡ್ತದೆ. ಅಂಥ ವ್ಯಕ್ತಿ ಸಂದೀಪ್ ಪಾಠಕ್ ಅಂತೇಳಿ, ಅಶೋಕ್ ಕುಮಾರ್ ಮಿತ್ತಲ್ ಅಂತೇಳಿ, ಸ್ವಾತಿ ಮಾಲಿವಾಲ್ ಅಂತೇಳಿ, ಹರ್ಭಜನ್ ಸಿಂಗ್ ಅಂತೇಳಿ, ವಿಕ್ರಮ್ಜಿತ್ ಸಿಂಗ್ ಸಹನಿ ಅಂತೇಳಿ, ರಜಿಂದರ್ ಗುಪ್ತಾ ಅಂತೇಳಿ ಇವ್ರು ಯಾರನ್ನು ತೊಗೊಳ್ರು. ಇವರು ಆಮ್ ಆದ್ಮಿನ ಬಾಲ್ ಒಗೆಯುವ ಸ್ಪಿನ್ ಆಟ ಆಡಿಸುವ ಹರ್ಭಜನ್ ಸಿಂಗ್ ಹಸುವಿನ ಸಂಗಡಿ ಏನು ಗೊತ್ತದ. ಅದೇ ಕಾಲಕ್ಕೆ ಸಂದೀಪ್ ಪಾಠಕ್ ಆಗಿರ್ಬೋದು, ಎಲ್ಲ ಇವರು ಕಾರ್ಪೊರೇಟ್ಗಳ ಕೈಯಲ್ಲಿ ದುಡಿಯುವಂಥವ್ರು. ಇವ್ರಿಗೆ ಈ ದೇಶ ಅಂದರೆ ಕಾರ್ಪೊರೇಟಪ್ಪ, ಕಾರ್ಪೊರೇಟ್ ಬಿಟ್ಟರೆ ಮತ್ತೊಂದು ಇಲ್ಲ ಅಂತ ಅನ್ನುವಂಥ ವ್ಯಕ್ತಿಗಳು ಇರ್ಬೋದು. ಎಂದಾದರೂ ಒಂದು ದಿನ ಗೊಂಜಾಳ ರೊಟ್ಟಿ ತಿಂದ್ರೆ ಬೇರೆ ರೀ, ದಿನನಿತ್ಯ ಗೊಂಜಾಳದ ರೊಟ್ಟಿ ತಿಂತ ಗೊತ್ತಾಗ್ತದೆ ಎಷ್ಟು ತೊಂದರೆ ಅದ ಅಂತೇಳಿ. ಅನುಭವ ಇಲ್ಲದ ಮಂದಿದೆಲ್ಲ, ಒಳ್ಳೆಯ ಬುದ್ಧಿವಂತರು, ದುಡ್ಡಿದ್ದಂಥವರು, ಇಂಥವ್ರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದರು ನಮ್ಮ ಪಂಜಾಬ್ ಜನಪ್ರತಿನಿಧಿಗಳು. ಅಂದ್ರೆ ಅಲ್ಲಿಯ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅಲ್ಲಿಯ ಒಂದು ಆಡಳಿತ ಮಾಡುವಂಥ ಅಧಿಕಾರಿ, ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಮುಖ್ಯಮಂತ್ರಿ ಮತ್ತು ನಮ್ಮ ಕೇಜ್ರಿವಾಲ್. ಇದನ್ನೆಲ್ಲ ಕೇಜ್ರಿವಾಲ್ಗೂ ಆರೋಪ ಮಾಡಬೇಕಾಗಿದೆ. ಇವತ್ತು ಮೊದಲನೇದಾಗಿ ದೊಡ್ಡ ತಪ್ಪು ಮಾಡಿದ್ದು ಆಮ್ ಆದ್ಮಿ ಪಾರ್ಟಿ ಹುಟ್ಟಾಕಿದ್ರು. ಆದರೆ ಅದರಲ್ಲಿ ಮೂಲಿದ್ದಂಥ ಜನ ಯಾರು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಯೋಗೇಂದ್ರ ಯಾದವ್, ಪ್ರಶಾಂತ್ ಕಿಶೋರ್ ನಮ್ಮ ಪ್ರಶಾಂತ್ ಭೂಷಣ್, ಶಾಂತಿ ಭೂಷಣ್, ಎಂಥದ್ದು ದಿಗ್ಗಜರಲ್ಲಿ ಬದುಕನ್ನು ನೋಡಿದವರು, ಮೇಧಾ ಪಾಟ್ಕರ್, ಇಂಥವರೆಲ್ಲ ಇದ್ದರು ಅದರಲ್ಲಿ. ಅವ್ರನ್ನೆಲ್ಲ ಉಳಿಸಿಕೊಂಡು ಆಮ್ ಆದ್ಮಿಯನ್ನು ಬೆಳೆಸಬೇಕಾಗಿತ್ತು, ಇನ್ನಷ್ಟು ಬೆಳೆಸಬೇಕಾಗಿತ್ತು. ಆದರೆ ತನ್ನ ಕೈಯಲ್ಲಿ ಉಳಿಯಲಿ ಅನ್ನೋ ಕಾರಣಕ್ಕೋ ಅಥವಾ ದುಡ್ಡಿಲ್ಲ ಪಕ್ಷಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಣ್ಣ ಮನಸ್ಸಿನ ನೀತಿಗೋ ಯಾರ್ಯಾರನ್ನೂ ಶ್ರೀಮಂತರನ್ನ ಅವರು ಒಳ್ಳೆಯವ್ರು ಇರಬಹುದಿಲ್ಲ ಅಂತಲ್ಲ, ಟ್ಯಾಕ್ಸ್ ಕಳ್ತಿರ್ಬೋದು, ಒಳ್ಳೆಯ ಪ್ರಾಮಾಣಿಕ ಇರ್ಬೋದಿಲ್ಲ ಅಂತಲ್ಲ. ಆದರೆ ಅವ್ರು ನಿರಂತರವಾಗಿ ಪ್ರಾಮಾಣಿಕ ಉಳಿತಾರೆ ಅನ್ನೋಂಥ ಗ್ಯಾರಂಟಿ ಏನಿಲ್ಲ. ಚಡ್ಡಾ ಒಳ್ಳೆಯ ಬುದ್ಧಿವಂತ, ಒಳ್ಳೆಯ ಮಾತುಗಾರ, ಅದರಲ್ಲಿ 2 ಮಾತಾಡಿ ಇಂಗ್ಲೀಷ್ ಹಿಂದಿಯಲ್ಲಿ ನೆಲಗಳಾಗಿ ಮಾತಾಡುವಂಥವ್ರು. ಅಲ್ಲಿ ಉಳಿದವರು ಸಹಿತ ಎಲ್ಲ ದುಡ್ಡಿದ್ದವರ ಮಕ್ಕಳೆಲ್ಲ ಬೆಳೆದು ಬಂದಂಥವ್ರು. ಇವ್ರಿಗೆ ಹಸುವಿನ ಸಂಕಟ ಗೊತ್ತಿಲ್ಲ. ಹಸುವಾಗಿದೆ ಅಂದರೆ ರೊಟ್ಟಿಲ್ಲ, ಹಿಂದಿಲ್ಲಪ್ಪ ಕೇಕ್ ತಿನ್ನಲಿ ಅನ್ನುವಂಥ ಜನ ಇವರನ್ನು ಹೋದ ರಾಜ್ಯಸಭಾ ಸದಸ್ಯನಾಗಿ ಮಾಡಿದರು. ಅದರ ಪ್ರತಿಫಲ ಇವತ್ತು ಕೇಜ್ರಿವಾಲ್ರು ಮತ್ತು ಅವರ ಮಿತ್ರರು ಇವತ್ತು ಭಗವಂತ್ ಮಾನ್ ನಮ್ಮ CM ಆಫ್ ದ ಪಂಜಾಬ್ ಇವತ್ತೆಲ್ಲರೂ ಒಂದು ರೀತಿಯಿಂದ ಏನಪ್ಪ ಅಂದ್ರೆ ತಮ್ಮ ಮಕ್ಕಳನ್ನು ತಾವು ಬಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರ್ತದೆ. ಆವತ್ತು ಇವ್ರನ್ನೆಲ್ಲ ಉಳಿಸ್ಕೊಂಡಿದ್ರೆ ಒಂದು ದೊಡ್ಡ ಮೂಮೆಂಟ್ ಆಯಿತು ರಾಷ್ಟ್ರ ಮಟ್ಟದಲ್ಲಿ. ಅದೆಲ್ಲ ಅಣ್ಣಾ ಹಜಾರೆ ಇನ್ನುಳಿದವರು ಅದರಲ್ಲಿದ್ದಂಥವರು ಅವರಿಂದ ದೊಡ್ಡ ಒಂದು ವ್ಯಾಪ್ತಿಯನ್ನು ಪಡೆದು ಇಲ್ಲ. ಕೆಲವೊಬ್ರು ಬರದೇ ಹೋಗಿರ್ಬೋದಿಲ್ಲ ಅಂತಲ್ಲ, ಆದರೆ ಬಂದಿದ್ರಲ್ಲ ನಮ್ಮ ಪ್ರಶಾಂತ್ ಭೂಷಣ್ ಆಗಿರ್ಬೋದು, ಶಾಂತಿ ಭೂಷಣ್ ಅವತ್ತಿದ್ರು, ಇನ್ನೂ ಅವರು ಆಗಿರ್ಬೋದು, ಇವರೆಲ್ಲ ರೆಡಿ ಇದ್ದರು. ಆದರೆ ತನ್ನ ಕೈಯಲ್ಲಿ ಇಡೀ ವ್ಯವಸ್ಥೆ ಉಳಿಲಿಕ್ಕೆ ಅನ್ನುವಂಥ ಸಣ್ಣ ಮನಸ್ಸಿನ ಕೇಜ್ರಿವಾಲ್ರು ಇಂಥ ಜನರೆಲ್ಲ ಒಳಗೆ ತೊಗೊಂಬಂದುಬಿಟ್ರು. ದುಡ್ಡು ಕೊಟ್ಟರು, ಒಳಗೆ ಪಾರ್ಟಿ ಒಳಗೆ ಹಾಕೊಂಡ್ರು. ದುಡ್ಡು ಬೇಕಪ್ಪ, ದುಡ್ಡು ಬೇಕು. ಹೌದು, ಪಾರ್ಟಿ ನಡೆಸೋದು ದುಡ್ಡು ಬೇಕು. ಮತ್ತು ನೀವು ಸಹ BJP ಹಂಗೆ, ಅದೇ ಕಾಲಕ್ಕೆ ಕಾಂಗ್ರೆಸ್ ಹಂಗೆ, ಇನ್ನುಳಿದ ಪಕ್ಷಗಳಂಗೆ, ಈ ದೇಶದ ಇನ್ನುಳಿದ ಪಕ್ಷಗಳ ಪಾರ್ಟಿ ಫಂಡಿನ ಮೇಲೆ ನೀವು ನಿರ್ಭರ ಆದರೆ ನಿಂತಿರಂದ್ರೆ ನಿಮ್ಮ ಪಾರ್ಟಿ ಉಳಿತದೆ ಹೆಂಗೆ ರೀ? ಅದಕ್ಕೆ ರಿಸಲ್ಟ್ ಇವತ್ತು ಬರ್ತಾ ಇದ್ದಾವೆ. ಇವೆಲ್ಲ ರಾಜ್ಯಸಭಾ ಜನದ ಆಯ್ಕೆ ಆದಂಥವ್ರಲ್ಲ. ಇವರೆಲ್ಲರೂ ನೀವು ಆಯ್ಕೆ ಮಾಡ್ಕೊಂಡಂಥದ್ದು ಭಗವಂತ್ ಮಾನ್ ಮತ್ತು ನೀವು ಅಂದರೆ ಕೇಜ್ರಿವಾಲ್ರು ಇಬ್ಬರು ಕೂಡಿ. ಅದು ಸಂಜಯ್ ಸಿಂಗ್ ಇರ್ಬೋದು, ಮತ್ತೆಲ್ಲರೂ ಇರ್ಬೋದು. ಇವ್ರು 10 ಜನ ಇದ್ದರು. ಇವರು ರಾಜ್ಯಸಭಾ ಸದಸ್ಯರು ನಮ್ಮ ಧ್ವನಿ ಎತ್ತಲಿ, ನಮ್ಮ ಪರವಾಗಿ ಮಾತಾಡಿದ್ರು. ಒಳ್ಳೆ ಮಾತುಗಾರ, 2 ಮಾತಿಲ್ಲ. ಆದರೆ ಯಾವಾಗ
ಕೇಜ್ರಿವಾಲ್ನ ಒಳಗೆ ಜೈಲಿಗೆ ಹಾಕಿದ್ರು, ಅವ್ರ ಜೊತೆಗಾರನ ಜೈಲಿಗೆ ಹಾಕಿದರು, ಒಳಗೆ ಹಾಕಿ ಇಡಿ CBI ಮೂಲಕ ಇವರನ್ನು ತೊಂದರೆಗೊಳಿಗೆ ಶುರು ಮಾಡಿದರು. ಈ ಜನಕ್ಕೆ ಅದರಲ್ಲಿ ಚಡ್ಡ ಗಿಡ್ಡ ಎಲ್ಲರೂ ಇವರು ಸಹಿತ ಇಲ್ಲಿವರೆಗೆ ಯಾವ ಭಯದಿಂದ ಹೋಗಿದ್ದಾರೆ ಇವತ್ತು? ಲೋಟಸ್ ಆಪರೇಷನ್ ಇವ್ರಿಗೂ ಆಗ್ಬೋದು, ನಮ್ಮಲ್ಲಿ ಇಡೀ ದಾಳಿ ಆದರೆ ನಾವು ಒಳಗೆ ಬೀಳ್ಬೋದು ಅನ್ನೋಂಥ ಭಯದಿಂದ ಇವತ್ತು 7 ಜನ ಎಲ್ಲ BJPಗೆ ಸೇರಿದ್ದಾರೆ. ಇವತ್ತು ನಾವು ದೇಶದ್ರೋಹಿಗಳು, ನಾಡದ್ರೋಹಿಗಳು, ಜನದ್ರೋಹಿಗಳು, ಪಂಜಾಬ್ ದ್ರೋಹಿಗಳು ಅಂತ ಸೇರಿದ್ರೆ ಏನಾಗೋದು? ಇವಾಗ ಸಂಜಯ್ ಸಿಂಗ್ ಅವರು ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕೇಜ್ರಿವಾಲ್ ಮೌನ ಇದ್ದರೂ ಸಹಿತ ಅವರಲ್ಲೂ ತಳಬಳ ಸಾಕಷ್ಟು ಆಗ್ಯದ. ಇನ್ನುಳಿದ ನಾಯಕರು ಭಗವಂತ ಮಾನ್ ಸಹ ಟೀಕಾ ಮಾಡ್ತಾ ಇದ್ದಾರೆ. ಇಲ್ಲ ಇವರು ನಮಗೆ ಏನಪ್ಪ ಅಂತ ಮೋಸ್ಟ್ ಮಾಡಿದರು ಅಂತ ಮಾತಾಡ್ತಾ ಇದ್ದಾರೆ. AAP ತೊರೆದು BJP ಸೇರಿರುವ ಸದಸ್ಯರು ದೇಶದ್ರೋಹಿಗಳು, BJPಯು AAPಯನ್ನು ಒಡೆಯಲು ಪ್ರಯತ್ನಿಸುತ್ತಿತ್ತು. ಹೌದು ರೀ, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವ ಪಾರ್ಟಿ ಪಣ್ಣ ತೊಗೊಂಡು ಬಂದಂಥವು ಇದ್ದಾವೋ ಅವೆಲ್ಲನೂ ಇದೇ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗ ಪಂಜಾಬ್ ಜನಕ್ಕೆ ದುರೋಹ ಬಗೆದಾರೆ ಅಂತೇಳಿ ನಮ್ಮ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಅವರು ಹೇಳ್ತಾ ಇದ್ದಾರೆ. ನಾ ಹೇಳೋ ಉದ್ದೇಶ ಒಂದೇ ಇಲ್ಲ, ನಾವು ಏನು ಚೀರಿದ್ರು ಇವತ್ತು ವ್ಯರ್ಥ. 10-7 ಜನ ಹೋಗಿದ್ದಾರೆ. ಈವನ್ ಅದು ಆ್ಯಂಟಿ ಡಿಫೆಕ್ಷನ್ ಬಿಲ್ದಿಂದ ಅದು ಪಕ್ಷಾಂತರ ಕಾನೂನಿಂದ ಹೊರಗೆ ಜಿಗಿದು ಹೋಗಿಬಿಟ್ಟಿದೆ. ಹೀಗಾಗಿ ಇವತ್ತು ತಾವು ಮಾಡಿದ್ದಕ್ಕೆ ತಾವು ಉಣ್ಣುವಂಥ ಪರಿಸ್ಥಿತಿ ಕೇಜ್ರಿವಾಲ್ ಬಂದು ನಿಂತದ. ಅದಕ್ಕಾಗಿ ಯಾರಿಗೇನು ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ವ್ಯವಸ್ಥೆ ಆಗ್ಯದ. ಇವರೆಲ್ಲರೂ ಇವ್ರು ಯಾರು ಆಮ್ ಆದ್ಮಿ ಅಲ್ಲ, ಇವರೆಲ್ಲ ಜನಸಾಮಾನ್ಯರು. 7 ಜನ ಇನ್ನೊಮ್ಮೆ ಹೇಳ್ತು ನೋಡೋರು. ರಾಘವ್ ಚಡ್ಡಾ ಜನಸಾಮಾನ್ಯನ, ಕೋಟಿಗಳು ಗಳಿಸಿದಂಥ ವ್ಯಕ್ತಿ. ಮುಂದೆ ಸಂದೀಪ್ ಪಾಠಕ್ ಇವರು ದೊಡ್ಡ ಕಾರ್ಪೊರೇಟ್ ಅಂತ ಇದ್ದಂಥವ್ರು. ಅದಕ್ಕೆ ಅಶೋಕ್ ಕುಮಾರ್ ಮಿತ್ತಲ್ ಇದು ದೊಡ್ಡ ಕುಳ. ಆನಂತರ ಸ್ವಾತಿ ಮಾಲಿವಾಲ್ ಈ ಉಳಿದೊಂದೇನೋ ಎಲ್ಲ ಇತಿಹಾಸ ಇರಲಿ. ಹರ್ಭಜನ್ ಸಿಂಗ್ ಕೋಟಿಗಳು ಗಳಿಸುವಂಥ ವ್ಯಕ್ತಿ. IPLದಲ್ಲಿ ಬಾಲ್ ಸ್ಪಿನ್ ಆಯಿತು, ಎಡಕ್ಕೆ ಹೋಯ್ತು, ಬಲಕ್ಕೆ ಹೋಯ್ತು, ಹೊಡೆದ್ರು ಬಿಡದ್ರು ಹೇಳುವಂಥ ವ್ಯಕ್ತಿ. ಇವ್ರಿಗೇನು ಗೊತ್ತು ಜನಸಾಮಾನ್ಯರ ನೋವುಗಳು. ವಿಕ್ರಮ್ಜಿತ್ ಸಿಂಗ್ ಸಾಹ್ನಿಯೆ, ಅದಕ್ಕೆ ರಾಜೇಂದರ್ ಗುಪ್ತಾ, ಇವರು ಎಲ್ಲರೂ ಜನಸಾಮಾನ್ಯರಂತೂ ಅಲ್ಲವೇ ಅಲ್ಲ. ಅವ್ರನ್ನೂ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಜನರು ತೆಗೆದುಕೊಂಡು ಹೋಗಿ ನಾವು ಕ್ರಾಂತಿ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅಂದ್ರೆ ನಿಮ್ಮ ಕ್ರಾಂತಿ ಮಾತುಗಳನ್ನು, ನಿಮ್ಮ ಬದಲಾವಣೆ ಮಾತುಗಳನ್ನ, ಹಸಿವಿನ ಮಾತುಗಳನ್ನ ಅವ್ರು ಕೇಳ್ತಾರೆ. ನಾವು ದುಡ್ಡು ಕೊಟ್ಟಿವಪ್ಪ, ದುಡ್ಡು ಕೊಟ್ಟು ಬಂದಿದ್ದೀವಿ, ನಾವು ದುಡ್ಡು ಮಾಡ್ಕೊಳ್ಳೋರು ಸಹಜದ. ಒಬ್ಬ ಕಾರ್ಪೊರೇಟ್ ತಂದ ನೀವು ಇಲ್ಲಿ ಒಬ್ಬ ಯಾವುದೋ ಮೆಂಬರ್ನ ಮಾಡ್ರೆ ಅವ ಪಾಪ ದುಡ್ಡು ಹಾಕಿರ್ತಾನೆ ಪಾರ್ಟಿಗೆ, ಅಂತ ದುಡ್ಡು ತಗೊಳ್ತಾನೆ ನಾವು. ಇವತ್ತು ಇದೇ ಪರಿಸ್ಥಿತಿ ಆಗೈತೆ. ಇವತ್ತು BJP ಆಡಳಿತದಲ್ಲಿ ಸೋತಿದ್ದು ಯಾಕಪ್ಪ ಅಂತಂದ್ರೆ ಇವತ್ತಿಗೂ ಸಹಿತ ಹೇಳಿದಂಥ ತನ್ನ ಮಾತು ಉಳಿಸ್ಕೊಳ್ಳಿಕ್ಕೆ ನಮ್ಮ ಮೋದಿಯವ್ರಿಗೆ ಆಗಿಲ್ಲ. ಹೌದು, ತಮ್ಮ ಎದುರಾಳಿಗಳನ್ನೆಲ್ಲ ಬೆದರಿಸಿದ್ದಾರೆ. ಈಗ ನೋಡಿ ಇಡೀ ಮತ್ತೊಂದು ಮೂಲಕ ಬೆದರಿಸಿದ್ದಾರೆ. ಇವು ಲೋಟಸ್ ಅಂದ್ರೆ ಕಮಲ ಮತ್ತು ಏನು ಆಪರೇಷನ್ ಮಾಡಿದ್ದಾರೆ ನಾವು ಇವತ್ತು ಟೀಕಾ ಮಾಡ್ಬೋದು ಅವರನ್ನು. ಯಾಕಂದರೆ BJP ನಿಂತಿದ್ದೇನೆ ಕಾರ್ಪೊರೇಟ್ಗಳ ದುಡ್ಡಿನಿಂದ, ಪಾರ್ಟಿ ಫಂಡಿನಿಂದ. ಕಾಂಗ್ರೆಸ್ ಸಹಿತ ಪರಿಸ್ಥಿತಿ ಇವತ್ತು ಎಷ್ಟೋ ನಮ್ಮ ರಾಹುಲ್ ಗಾಂಧಿಯವರು ಮಾತಾಡಿದರು ಸಹಿತ ಕಾಂಗ್ರೆಸ್ ಯಾಕೆ ಬೇಕಾಗ್ತಾ ಇದೆ ಅಂದರೆ ಈ ರಾಜಕೀಯದಿಂದಾಗಿನ. ಇದೇ ರಾಜಕೀಯ ಹಾದಿಯನ್ನು ನಮ್ಮ ಕೇಜ್ರಿವಾಲ್ ಹಿಡಿದು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದರು. ಒಂದು ಒಳ್ಳೆಯ ಮೂಮೆಂಟ್ ಆಗಿತ್ತು, ಒಳ್ಳೆಯ ಜನ ಕೂಡಿದ್ರು ಈ ದೇಶದಲ್ಲೇ. ನಿಜವಾಗಿಯೂ ಅಲ್ಲಿ ಕೂಡಿದಂಥ ಯೋಗೇಂದ್ರ ಯಾದವ್ ಇವತ್ತು ಅಗದಿ ಎಜ್ಮೇಲ್ ಕಟ್ಟಿ ಹೇಳುವಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗೋದಕ್ಕೆ ಅತ್ಯಂತ ಯೋಗ್ಯತೆ ಇದ್ದಂಥವ್ರು. ಅಂಥವರೆಲ್ಲ ಕೂಡ್ಕೊಂಡು ಮಾಡಿದರು. ಜನಸಾಮಾನ್ಯರ ಬಗ್ಗೆ, ಬದುಕಿನ ಬಗ್ಗೆ ನೋವನ್ನು ತಿಳ್ಕೊಂಡಂಥವ್ರಾಗಿದ್ದರು. ಇನ್ನುಳಿದ ಅದೇ ಕಾಲಕ್ಕೆ ನಾವು ಎಷ್ಟೇ ಹೇಳ್ಬೋದು. ಇದರಲ್ಲಿ ಒಂದು ಮಾತ್ರ ಈ ಸಂದರ್ಭ ನೆನಪಿಸಲೇಬೇಕಾಗ್ತದೆ. ಈ ನಮ್ಮ ಏನಪ್ಪ ಅಂತಂದ್ರೆ ಅಣ್ಣಾ ಹಜಾರೆ ಅವ್ರ ಬಗ್ಗೆ ಒಂದು ಮಾತು ಸ್ಪಷ್ಟ ಹೇಳಬೇಕಾಗಿದೆ. ಅವರಂತೆ ಡೈರೆಕ್ಟು BJPಗೆ ಹೆಲ್ಪ್ ಮಾಡುವಂಥ ವಾತಾವರಣನ ನಿರ್ಮಾಣ ಮಾಡಿದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕಪ್ಪ ಅಂದ್ರೆ ದೊಡ್ಡ ಕ್ರಾಂತಿ ಮಾಡಲಿಕ್ಕೆ ಹೋದರು, ಎಲ್ಲ ಮಾಡಿದರು. ಆದರೆ ಕಾಂಗ್ರೆಸ್ ಬದಲಾಗಿ ಯಾರು ಅನ್ನೋದಕ್ಕೆ ಉತ್ತರ ಹುಡುಕಲ್ಲಿ ಸೋತರು. ಸ್ವತಃ ತಾವು ನಿಲ್ಬೇಕಾಗಿತ್ತು ಆ ಸಂದರ್ಭದಲ್ಲಿ. ಆಮ್ ಆದ್ಮೇಲೆ ಕಟ್ಟಿ ತಾವು ಹೋರಾಟ ಮಾಡಬೇಕಾಗಿತ್ತು. ಏನು ರಾಜಕೀಯ ಬೇಡ್ರಿ ಅಂದರೆ ಆ ವಿಷಯದಲ್ಲಿ ನಾವು ಕೇಜ್ರಿವಾಲ್ ಮೆಚ್ಚಲೇಬೇಕಾಗ್ತದೆ. ಕೆಸರ ತೆಗಿಬೇಕಾಗಿತ್ತು, ಗಂಟೆ ಸ್ವಚ್ಛ ಆಗಬೇಕಾಯ್ತು, ಗಂಟೆ ಇಳಿಬೇಕು ಅನ್ನೋಂಥ ಮಾತನ್ನು ಅವ್ರು ಹೇಗೆ ಹೇಳಿದ್ರು. ಆದರೆ ಮತ್ತೆ ಯಾರು ತೊಗೊಂಡ್ರಪ್ಪ ಅಂದ್ರೆ ಅದರಲ್ಲಿ ಈ ಎಲ್ಲ ಕಾರ್ಪೊರೇಟ್ ಜನರನ್ನು ತೊಗೊಂಡು ಆ ಕಸವನ್ನು ತೆಗೆದ ಕಸ ಹಾಕಲಿಕ್ಕೆ ಹೋದರು. ಆದರೆ ಅದು ಕಸನ ಇತ್ತು ಅದರಲ್ಲಿ. ಹೀಗಾಗಿ ಮತ್ತೆ ಗಂಟೆ ಹೊಲಸಾಗೋಗ್ಬಿಡ್ತು ಆಮ್ ಆದ್ಮಿದು. ಆ ಸಂದರ್ಭದಲ್ಲಿ ಅಣ್ಣಾ ಹಜಾರೆ ಅವರು ಕೇಜ್ರಿವಾಲ್ನವ್ರನ್ನ ಮುಂದಿಟ್ಕೊಂಡು ಮಾಡಬೇಕಾಯ್ತು. ಮತ್ತು ಇವತ್ತಿಗೂ ತಪ್ಪು ಕೇಜ್ರಿವಾಲ್ ಮಾಡೋದು ಹೇಳ್ತಾ ಇದ್ದಾರೆ. ಆದರೆ ಅವ್ರ ಜೊತೆ ಕೈ ಜೋಡಿಸಿದ್ರೆ, ಅಣ್ಣಾ ಹಜಾರೆ ಅವರು ಇದರಲ್ಲಿ ಕೈ ಜೋಡಿಸಿದ್ರೆ ನಿಶ್ಚಿತವಾಗಿಯೂ ಇವತ್ತು ಹೊಸ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇರ್ತಿತ್ತು. ಆದರೆ ಅಣ್ಣಾ ಹಜಾರೆ ಬೇಕಾಗಿಲ್ಲ. ಏನೋ ಅವರು ಕಾಂಗ್ರೆಸ್ನ ಒಟ್ಟು ತೆಗೆದು ಹಾಕಿದ ಮೇಲೆ ಬದಲಾಗಿ ಯಾರು ಅನ್ನೋದಕ್ಕೆ ಉತ್ತರ ಹುಡುಕಲು ಸೋತ್ರ ಅವರು. ಅದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು ಕಾಂಗ್ರೆಸ್ ತಂದವರು, ಕಾಂಗ್ರೆಸ್ ಕೆಟ್ಟಾದಂಥ BJPನ ತಂದರು. ಇವತ್ತೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ಎಲ್ಲನೂ ಇವತ್ತು ಪಾರ್ಟಿ ಫಂಡ್ ಬಂದಿರೋದ್ರಿಂದ ಇವತ್ತೆಲ್ಲ ಇದೇ ರೀತಿ ರಿಸಲ್ಟ್ ಬರ್ತಾಯಿದೆ. ಇವತ್ತು 7 ಮಂದಿ ಹೋಗಿದ್ದು ಇವರೆಲ್ಲ ಕಾರ್ಪೊರೇಟ್ ಪ್ರಿಯರು, ಜನಸಾಮಾನ್ಯ ಪ್ರಿಯರಲ್ಲ. ಮಾತಾಡೋದು ಮಾತ್ರ ಮೊದಲು ಹೇಳ್ತೀರ ಮೊಸಳೆ ಕಣ್ಣೀರು ಅಂತ ಬ್ಯಾಟಿ ಆಡೋ ವಿಷಯಗಳು ಇವತ್ತು ಹೋಗಿದ್ದಾರೆ. ಪಾಪ ಅವ್ರು ಯಾರು ಚಟ್ಟ ಒಂದು ಮಾತಾಡ್ತಾರೆ, ನಾನು ಸಜ್ಜನಪ್ಪ ಅದರ ಇದ್ದಂಥ ಪಾರ್ಟಿ ಹೊಲಸಿತ್ತು ನೋಡ್ರಿ ಎಂಥ ಮಾತು.
ಇವತ್ತು ಇಡಿಗೂ ಮತ್ತು ವಂಚಿ ಹೋದಂಥ ಈ ಚಡ್ಡ ಇನ್ನುಳಿದವರು ಸ್ವತಃ ಕೇಜ್ರಿವಾಲ್ ಮೇಲೆ ದಾಳಿ ಆದಾಗ ಒಂದು ಮಾತು ಮಾತಾಡಲಿಲ್ಲ. ಈ ಚಡ್ಡ ಯಾವುದೋ ಮೂಲಕ ಓಡಿ ಹೋಗಿ ಲಂಡನ್ದಲ್ಲಿ ಕುಳಿತಂಥ ಈ ಚಡ್ಡ ಇವತ್ತು ಈ ಮಾತು ಮಾತಾಡ್ತಾರೆ. ಹಿಂದೆ ಬಂದಿದ್ರು ವಾಜಪೇಯಿ ಅವರು. ವಾಜಪೇಯಿ ಅವರು ಒಳ್ಳೆಯವ್ರು ರೀ, ಆದರೆ ಅವ್ರ ಪಾರ್ಟಿ ಸರಿ ಇಲ್ಲ ಅಂತೇಳಿ. ಒಳ್ಳೆಯ ಮನುಷ್ಯ ಕೆಟ್ಟ ಪಾರ್ಟಿಯಲ್ಲಿ ಇದ್ದಾನೆ ಅನ್ನೋಂಥ ಮಾತು ಕೇಳ್ತಾ ಇದ್ವಿ. ಇವತ್ತು ಆ ಮಾತನ್ನು ತಮಗೆ ಅಪ್ಲೈ ಮಾಡಿಕೊಂಡು ಈ ಚಡ್ಡ ಅವ್ರು ಮಾತಾಡಿದ್ದಾರೆ. ಏನು ಹೇಳ್ಬೇಕಂತ ಅವ್ರಿಗೆ. ಅದಕ್ಕೆ ಇದು ತಪ್ಪ ಕೇಜ್ರಿವಾಲ್ರು ಮತ್ತು ಅಣ್ಣಾ ಹಜಾರೆ ಅವ್ರದ್ದು ಸಹ. ಅಣ್ಣಾ ಹಜಾರೆ ಅವ್ರ ಬಗ್ಗೆ ಒಂದು ಮಾತನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ಯದ. ತಾವು ಕ್ರಾಂತಿಯನ್ನು ಬದಲಾವಣೆ ಮಾಡಿದರು, ಭ್ರಷ್ಟಾಚಾರ ಹೋಗ್ಬೇಕು ಹೋರಾಟ ಎಲ್ಲ ಮಾಡಿದರು. ಆದರೆ ಈ ಕಾಂಗ್ರೆಸ್ಸಿನ ಬದಲಾಗಿ ತಾವು ಬಂದ ಒಂದು ಒಳ್ಳೆ ಆಡಳಿತ ಕೊಟ್ಟು ಹೋಗಿದ್ರೆ ಯೋಗ್ಯತ್ತು ಅನ್ನೋದು ಎರಡು ಮಾತೇ ಇಲ್ಲ. ಆದರೆ ಕೇಜ್ರಿವಾಲ್ಗೆ ಒಳ್ಳೆಯದು ಮಾಡಲಿಕ್ಕೆ ಹೋದರು. ಅದ್ರ ಜೊತೆಗಾರರೆಲ್ಲರೂ ಈ ಆಮ್ ಆದ್ಮಿ ಬರಲಿಲ್ಲ. ಯಾರ್ಯಾರು ಇವೆಲ್ಲ ಈ ಕಾರ್ಪೊರೇಟ್ಗಳ ಪ್ರಿಯ ಜನ ಬಂದ ಇವತ್ತು ಕೇಜ್ರಿವಾಲ್ ಸಹಿತ ಇನ್ನೊಂದು ಸೋತ್ ನಾಯಕ ಆಗುವಂಥ ದುಸ್ಥಿತಿಗೆ ಬಂದು ನಿಂತಿದ್ದ ಈ ದೇಶದ ರಾಜಕೀಯ ದುರಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಅಂತ ಸೇರಿಸುತ್ತಾರೆ. ಸತ್ಯಕ್ಕಾಗಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.